ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ರೆಸಿಪಿ ಬಂದು ಪೀಸ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಬ್ಲೆಂಡರ್ಗೆ ಚಕ್ಕೆ ಹಾಕ್ಕೊಂಡಿದ್ದೀನಿ. ಮೊದಲು ನಾವು ಸ್ವಲ್ಪ ಅದಕ್ಕೆ ಹಾಕೋವಂಥ ಮಸಾಲಾನ ಮಾಡ್ಕೊಂಬಿಡೋಣ. ಹಾಗೆ ಇದಕ್ಕೆ ಲವಂಗ, ಅನಾನಸು, ಒಂದು ಹೆಸಳು ಹಾಕ್ಕೊಂಡಿದ್ದೀನಿ. ಹಾಗೆ ಜಾಪತ್ರೆ ಹಾಕ್ಕೊಂಡಿದ್ದೀನಿ. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋಗಳು ಇಷ್ಟ ಆಗ್ತಿದ್ರೆ ವಿಡಿಯೋಗೆ ಲೈಕ್ ಕೊಡೋದು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಓಕೆನಾ. ಸೊ ಇವಾಗ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 2, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಹಾಕ್ಕೊಳ್ತಾಯಿದ್ದೀನಿ. ಇದೆಲ್ಲದನ್ನು ನಾವೀಗ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿದ್ರೆ ಇಷ್ಟು ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಪಾತ್ರೆಗೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಬರೀ ತುಪ್ಪದಲ್ಲೂ ಮಾಡ್ಕೋಬೋದು, ಬರೀ ಆಯಿಲಲ್ಲಿ ಕೂಡ ಮಾಡ್ಕೋಬೋದು. ನಿಮ್ಮ ಕನ್ವೀನಿಯೆಂಟ್ ಎರಡು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಹೇಗೆ ಕನ್ವೀನಿಯೆಂಟ್ ಅನಿಸುತ್ತೆ ಹಾಗೆ ಮಾಡ್ಕೊಳ್ಳಿ. ಇದಕ್ಕೆ ನಾವೇನು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇದು ಆಯಿಲಲ್ಲಿ ಫ್ರೈ ಮಾಡೋದು ತುಂಬಾ ಮುಖ್ಯ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಇಲ್ಲ ಅಂದರೆ ರೆಸಿಪಿನೇ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಮೊದಲೇ ನಾನು ಇದನ್ನು ಆಯಿಲಿಗೆ ಹಾಕ್ಕೊಂಡು ಯಾವಾಗಲೂ ಫ್ರೈ ಮಾಡ್ಕೊಳ್ತೀನಿ. ಅದರಿಂದ ಇದು ರುಚಿ ಜಾಸ್ತಿ ಆಗುತ್ತೆ. ನೀವು ಹೀಗೆ ಮಾಡ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಅದು ಹಸಿ ಇರುತ್ತೆ, ಹಾಕಿದ ತಕ್ಷಣ ಸಿಡಿದ್ಬಿಡುತ್ತೆ. ನೋಡಿ ಈ ಥರ ಎಲ್ಲ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಸ್ಲೈಸಸ್ ಥರ ಕೂಡ ಕಟ್ ಮಾಡ್ಕೋಬೋದು ಈರುಳ್ಳಿನ, ಹೀಗೆ ಕೂಡ ಹಾಕೋಬೋದು. ಈ ರೆಸಿಪಿ ಟ್ರೈ ಮಾಡಿ, ತುಂಬ ಈಸಿ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಂಬ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಸುಮಾರು ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ, ನೀವು ಚೆಕ್ ಮಾಡ್ಬೋದು ಕೂಡ. ಹಾಗೆ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀವಿ. ನೀವು ಒಣ ಬಟಾಣಿ ಇದ್ದರೆ ನೈಟ್ ನೆನೆಸಿಟ್ಟ ಬೆಳಗ್ಗೆ ಅದು ಇದು ಸಾಫ್ಟ್ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಡೈರೆಕ್ಟ್ ಹಸಿ ಬಟಾಣಿ ಇದ್ದರೆ ಅದೇ ಕೂಡ ನೀವು ಯೂಸ್ ಮಾಡ್ಬೋದು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಬೇಗ ಬೆಂದ್ಕೊಳ್ಳಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಏನು ತುಂಬ ಹೊತ್ತು ತೊಗೊಳ್ಳಲ್ಲ, ಅದು ಪ್ರೆಷರ್ ಕುಕ್ ಮಾಡಿ ಹಾಕ್ಕೋಬೇಕು ಅನ್ನೋ ಏನೋ ಅವಶ್ಯಕತೆ ಇರಲ್ಲ. ಸೊ ಅದು ಬೇಗನೆ ಬೆಂದೋಗುತ್ತೆ. ಒಂದು 5 to 8 ಮಿನಿಟ್ಸ್ ಅದು ಸ್ವಲ್ಪ ಸಿಮ್ಮಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ನೀವು ಚೆನ್ನಾಗಿ ಅದು ಬೆಂದೇ ಹೋಗ್ಬಿಡುತ್ತೆ. ಇದಕ್ಕೆ ನಾನೀಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಹುಳಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನ ಬೇಯಿಸಿ ಪ್ಯೂರಿ ಮಾಡಿ ಕೂಡ ಹಾಕ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಕಡಿಮೆ ಅನಿಸಿದ್ರೆ ಸ್ವಲ್ಪ ನೀವು ಖಾರದ ಪುಡಿ ಕೂಡ ಈ ಟೈಮಲ್ಲೇ ಹಾಕ್ಕೊಳ್ಳಿ. ಇವಾಗ ನಾವು ಇದಕ್ಕೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋಬೇಕು. ಸೊ ನೀವು ಅಕ್ಕಿ ತೊಳೆದು ಒಂದು 2-3 ನಿಮಿಷ ನೀವು ನೆನೆಸು ಇಟ್ಕೋಬೋದು, ಆಮೇಲೆ ಕೂಡ ಹಾಕ್ಕೋಬೋದು. ಅಥವಾ ಹಾಗೆ ಡೈರೆಕ್ಟಾಗಿ ಕೂಡ ನೀವು ತೊಳೆದು ಹಾಗೆ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಎಲ್ಲ ನೀಟಾಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಡೈರೆಕ್ಟಾಗಿ ನೀರು ಹಾಕಿ ಹಾಗೆ ಕುದಿಸೋದ್ರಿಂದ ಅಕ್ಕಿ ಎಲ್ಲ ಕೆಳಗಡೆ ಹಾಗೆ ಉಳ್ಕೊಂಬಿಡುತ್ತೆ, ಹಾಗೆ ಮತ್ತು ಬಟಾಣಿ ಎಲ್ಲ ಕೆಳಗಡೆ ಹಾಗೆ ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಸಿಮ್ಮಲ್ಲಿ ಬಿಡಿ ಸ್ವಲ್ಪ ಹೊತ್ತು, ಆಮೇಲೆ ನೀರು ಹಾಕ್ಕೊಂಡ್ರೆ ಆಯಿತು. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಆವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ ತಳ ಹಿಡಿದು ಬಿಡುತ್ತೆ ಅಕ್ಕಿ ಹಾಕಿದಾಗ. ಹುಷಾರಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಅಕ್ಕಿ ಮತ್ತು ಏನು ಮಸಾಲ ಇತ್ತಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಫ್ಲೇಮಲ್ಲಿ ಎಷ್ಟು ಇಟ್ಕೊಂಡಿದ್ದೀವಿ ಅಂತ ನೀವು ನೋಡ್ಕೊಳ್ಳೇಬೇಕು. ಇಲ್ಲಾಂದರೆ ಅದು ಅಕ್ಕಿ ಏನಾಗ್ಬಿಡುತ್ತೆ, ಬೇಗ ತಳ ಹಿಡಿದು ರೆಸಿಪಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ನೋಡಿ ನಾವು ನೀರು ಆದರೆ 2 ನೀರು ಹಾಕಿದ್ದೀವಿ, ಅದೆಲ್ಲ ಕುದ್ದು ನೀರೆಲ್ಲ ಆವಿ ಆಗ್ತಾಯಿದೆ ಆಲ್ರೆಡಿ. ನೀವು 1 ಕಪ್ ಅಕ್ಕಿ ತೊಗೊಂಡಿದ್ರೆ 2 ಕಪ್ ನೀರು ಹಾಕ್ಕೋಬೇಕು. ಸೊ ಇದಿವಾಗ ನೀರೆಲ್ಲ ಸ್ವಲ್ಪ ಆವಿಯಾಗಿತ್ತಲ್ಲ, ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ನೀರಿದೆ ಅಷ್ಟೇ.
ಮೇಲ್ಗಡೆ. ನೀವು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಅದು ಅಲ್ಲಿ ನೀರು ಒಂದು ಕಡೆ ಅಥವಾ ಒಂದೊಂದು ಕಡೆ ಚೆನ್ನಾಗಿ ಬೆಂದಿರುತ್ತೆ, ಒಂದೊಂದು ಕಡೆ ಚೆನ್ನಾಗಿ ಬೆಂದಿರಲ್ಲ, ಆ ಥರ ಆಗೋಗುತ್ತೆ. ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ, ಅನ್ನ ಚೆನ್ನಾಗಿ ಆಗಿದೆ. ಸೊ ಇವಾಗ ಉದುರುದ್ರಾಗ ಕೂಡ ಅದು ಆಗಿದೆ. ನೋಡಿಕೊಂಡು ನೀವು ನೀರು ಹಾಕುವಾಗ ಸ್ವಲ್ಪ ಗಮನ ಇಟ್ಕೊಳ್ಳಿ. ಜಾಸ್ತಿ ನೀರು ಹಾಕಿ ಮೆತ್ತಗಾಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ದೊಡ್ಡವ್ರಿಗೆಲ್ಲ ಅಂದರೆ ನೀವೇನು ಪ್ರಪೋರ್ಷನಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದು ಡಬಲ್ ಹಾಕ್ಕೊಂಡ್ರೆ ಆಯಿತು. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಪೀಸ್ ಪಲಾವ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.